ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನು ಯಾಕೆ ನಿಂತ್ಕೊಂಡಿದ್ಯಾ? ಕೂತ್ಕೊಳ್ಳಪ್ಪ, ಕೂತ್ಕೋ. ಇದು ನಮ್ಮ ಅಳಿಯಂದ್ರಿಗೆ ತಗೊಳ್ಳಿ. 100 ಕಾಲ ಇಬ್ರು ಖುಷಿಯಾಗಿರಿ. ಆಂಟಿ ತುಂಬ ಥ್ಯಾಂಕ್ಸ್. ಇದನ್ನೆಲ್ಲ ಮಾಡ್ತೀರಂತ ಗೆಸ್ ಕೂಡ ಮಾಡಿರಲಿಲ್ಲ. ಇದಕ್ಕೆಲ್ಲ ಕಾರಣ ನೀವು ಅಂತ ನನಗೆ ಗೊತ್ತು. ತುಂಬ ಥ್ಯಾಂಕ್ಸ್. ಪೂರ್ಣಿ, ನಾನಿವತ್ತು ನಿನ್ನನ್ನು ಇಲ್ಲಿ ಕರ್ಕೊಂಬಂದಿದ್ದು ಇಷ್ಟಕ್ಕೆ ಮಾತ್ರ ಅಲ್ಲ. ಅನ್ನಪೂರ್ಣ ಅವ್ರ ಹತ್ರ ಇನ್ನೊಂದಿಷ್ಟು ವಿಷಯ ಮಾತಾಡೋದಿತ್ತು. ಅದು ನಿನ್ನ ಹೆತ್ತವ್ರ ಬಗ್ಗೆ. ಏನು ಹೇಳ್ತಿದ್ದೀರಾ ಅಮ್ಮ? ಹೌದು, ನಿನ್ನ ತಂದೆ ತಾಯಿ ಯಾರು ಅಂತ ತಿಳ್ಕೋಬೇಕು. ಅನ್ನಪೂರ್ಣ ಅವರೇ, ಪೂರ್ಣಿ ಇಲ್ಲಿ ಸೇರಿದಾಗ ಏನೇನು ಮಾಹಿತಿ ಇದೆಯೋ ಅದೆಲ್ಲ ಹೇಳ್ಬೋದಾ? ಪೂರ್ಣಿ ಹಿನ್ನೆಲೆ ಬಗ್ಗೆ ಅವ್ರಿಗೇನು ಗೊತ್ತಿರುತ್ತೆ? ಅವ್ರಿಗೂ ಗೊತ್ತಿಲ್ಲ ಅಲ್ಲ ಅನ್ನಪೂರ್ಣ ಅವರೇ? ಶ್ರೀ ರಾಮಾಯಣ ದರ್ಶನಂ ಇದು ಕನ್ನಡಕ್ಕೆ ಮೊದಲು ಜ್ಞಾನಪೀಠ ತಂದ್ಕೊಟ್ಟಂತ ಕೃತಿ. ಇದನ್ನ ಬರೆದವರು ರಾಷ್ಟ್ರಕವಿ ಕುವೆಂಪು ಅವರು. ಕನ್ನಡದಲ್ಲಿ ಬೇರೆ ಇನ್ಯಾವ್ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಯಾರಿಗಾದ್ರೂ ಗೊತ್ತಾ? ಅವ್ರು ಹೇಳಿದ್ರು ಅಂತ ಯಥೇಚ್ಛವಾಗಿ ತರಕಾರಿ ಹಾಕಿ ಅಡುಗೆ ಮಾಡಬೇಡ, ಅರ್ಥ ಆಯ್ತಾ? 4 ಹುರುಳಿಕಾಯಿ, ಅರ್ಧ ಆಲೂಗಡ್ಡೆ ಹಾಕಿ ಮಾಡು. ಅದ್ಯಾಕೆ ಹಾಗೆ ಮುಖ ನೋಡ್ತೀಯಾ? ಹೆಂಗಸರಿಗಂತೂ ಅಡುಗೆ ಮನೆ ಮ್ಯಾನೇಜ್ಮೆಂಟೇ ಬರಲ್ಲ. ಹೌದೌದು, ಗಂಡಸರೆಲ್ಲ ಅಡುಗೆ ಮನೆಗೆ ಹೋಗಿ ಕಿಚನ್ನಲ್ಲಿ ಕೈ ಆಡಿಸೋದು ಬಿಟ್ಟರೆ ಹೆಣ್ಮಕ್ಳು ಅವರೇ ಮ್ಯಾನೇಜ್ ಮಾಡ್ಕೋತಾರೆ. ನೀವು ಸುಮ್ಮನೆ ಇರಿದತ್ತವ್ರೆ, ನಿಮ್ಗಂತೂ ಸ್ವಲ್ಪ ಕೂಡ ಗೊತ್ತಾಗೋದಿಲ್ಲಪ್ಪ. ನಾವು ಗಂಡಸರು ಅವಾಗ ಅಡುಗೆ ಮನೆಗೆ ಹೋಗಿ ತರಕಾರಿ ಕಮ್ಮಿ ಉಪಯೋಗಿಸಿ ಅಂತ ಹೇಳದೆ ಹೋದ್ರೆ ಮನೆಯಲ್ಲಿರೋ ಅಷ್ಟೂ ತರಕಾರಿ ಹಾಕಿ ಅಡುಗೆ ಮಾಡಿಬಿಡ್ತಾರೆ. ಮಾರ್ಕೆಟ್ ತರಕಾರಿ ಬೆಲೆ ಎಷ್ಟಿದೆ ಅಂತಾನು ಗೊತ್ತಾಗೋದಿಲ್ಲ ಇವಕ್ಕೆ. ಅವ್ರಿಗೆ ನಿಮಗಿಂತ ಚೆನ್ನಾಗಿ ವ್ಯವಹಾರ ಜ್ಞಾನ ಇದೆ. ಅದಕ್ಕೇನೆ ಎಮರ್ಜೆನ್ಸಿ ಅಂತ ಬಂದಾಗ ಈ ಸಾಸಿವೆ ಡಬ್ಬದಲ್ಲಿ ಇಟ್ಟಿರ್ತಾರಲ್ಲ ಕಾಸುಗಳು, ಅದು ನಮ್ಮ ಉಪಯೋಗಕ್ಕೆ ಬರುತ್ತೆ. ಆದ್ರೂ ದತ್ತ ಅವ್ರೆ, ಎಷ್ಟೊಂದು ತರಕಾರಿ. ನಿನ್ಗೊಂದು ಕತೆ ಹೇಳ್ತೀನಿ ಕೇಳು. ಒಬ್ಬ ಕಂಜೂಸಿದ್ನಂತೆ. ಅವನು ಯಾರಿಗೂ ದಾನ ಮಾಡದೆ ತನ್ನ ಹೊಟ್ಟೆ ಬಟ್ಟೆನೂ ಕಟ್ಕೊಂಡು ಕೋಟಿಗಟ್ಟಲೆ ಆಸ್ತಿ ಮಾಡಿದ್ದಂತೆ. ಆದರೆ ಒಂದು ದಿವಸ ರಾತ್ರಿ ಅವನಿಗೆ ಇದ್ದಕ್ಕಿದ್ದ ಹಾಗೆ ಜ್ಞಾನೋದಯ ಆಯ್ತಂತೆ. ಅಲ್ಲ, ತಾನಿಷ್ಟೆಲ್ಲ ಸಂಪಾದಿಸಿದ್ದೀನಿ, ಆದರೆ ಯಾತಕ್ಕಾಗಿ ಅಂತ. ತಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನೆಲ್ಲ ಅನುಭವಿಸ್ಬೇಕು, ಚೆನ್ನಾಗಿ ತಿನ್ನಬೇಕು, ಖರೀದಿ ಮಾಡಬೇಕು ಅಂತ ಅಂದ್ಕೊಂಡು ಮಲ್ಕೊಂಡಂತೆ.
ಬೆಳಗ್ಗೆ ಹೇಳ್ತಾ ಇದ್ದ ಹಾಗೆ ಯಾರೋ ಗುಡ್ ಮಾರ್ನಿಂಗ್ ಅಂತ ಹೇಳಿದಾಗಾಯ್ತು ಅಂತ ಕಣ್ಣು ಬಿಟ್ರೆ ಕೋಣದ ಮೇಲೆ ಯಮರಾಜ ಕೂತಿದ್ದಾನೆ. ಯಮಧರ್ಮರಾಯ ನೋಡ್ಬಿಟ್ಟು ಕಂಜೂಸ್ ಹೇಳದ್ನಂತೆ, ಅಯ್ಯ ಯಮಧರ್ಮರಾಯ, ನಾನು ಕೋಟಿಗಟ್ಟಲೆ ಸಂಪಾದಿಸಿಟ್ಟಿದ್ದೀನಿ, ಒಂದು ಕೆಲಸ ಮಾಡು, ನೀ ಮುಂದಕ್ಕೆ ಹೋಗು, ನಾನು ಆ ದುಡ್ಡನ್ನು ಎಂಜಾಯ್ ಮಾಡಿಕೊಂಡು ಆಮೇಲೆ ಬರ್ತೀನಿ ಅನ್ನಂತೆ. ಯಮಧರ್ಮರಾಯ ಸುಮ್ಮನೆ ಇರ್ತಾನ? ಇವನು ಗಳಿಸಿದ ಕೋಟಿ ಕೋಟಿ ರೂಪಾಯಿ ಎಲ್ಲ ಗೆದ್ದು ಹಿಡಿತಂತೆ. ಇವನು ಏನು ಎಂಜಾಯ್ ಮಾಡದೆ ಮೇಲಕ್ಕೆ ಹೋದ. ಪಾಪ ಅವಂದೇನಾದ್ರು ಅಡ್ರೆಸ್ ಸಿಗ್ಬೋದಾ? ಯಾಕೆ? ಗೆದ್ದಲು ಹಿಡಿದೇ ಇರೋ ನೋಟಿನ ಕಂತೆಗಳಿದ್ರೆ ಅದನ್ನು ಲಪ್ಟಾಯಿಸ್ಬಿಡೋಣ ಅಂತ. ಕರೆಕ್ಟಾಗಿ ಹೇಳಿದ್ರಿ. ಸಿಕ್ಕಾಪಟ್ಟೆ ಹಿರಿಯರು ನೀವು. ನಿಮಗೆ ಗೊತ್ತಿಲ್ಲದೆ ಇರೋದು ಏನಿದೆ? ಉದ್ಧಾರ. ನೋಡಮ್ಮ ಅನ್ಸೂಯ, ನೀನು ನಿಮ್ಮ ಮನೆಯಲ್ಲಿ ಕೈ ಹಿಡಿದು ಅಡುಗೆ ಮಾಡಿದ್ದೀಯ ಅಂತ ನಂಗೆ ಗೊತ್ತು. ಇಲ್ಲಿ ಧಾರಾಳವಾಗಿ ತರಕಾರಿ ಬಳಸಬಹುದು. ಇದು ನಾನು ಸಂಪಾದನೆ ಮಾಡಿದ ದುಡ್ಡು, ಕೂಡಿಡೋದಕ್ಕಲ್ಲ, ಅನುಭವಿಸೋದಕ್ಕೆ. ಅಯ್ಯೋ ದತ್ತವ್ರೆ, ಅದು ಏನು ಅಂತ ಮಾತಾಡ್ತಿದ್ದೀರಿ? ಈ ಖರ್ಚು ನಾವು ಕೊಡೋ ಖರ್ಚಿನ ಜೊತೆ ಸೇರ್ಕೊಂಡ್ರೆ ನಮ್ಮ ಕೈಲಿ ಅಷ್ಟೆಲ್ಲ ಕೊಡಕ್ಕಾಗಲ್ಲಪ್ಪ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಿನ್ನ ಹತ್ರ ಎಷ್ಟು ಮಾತಾಡಿದ್ದೀನೋ ಅಷ್ಟು ಕೊಡು. ಜಾಸ್ತಿ ಏನೋ ನಾನು ಕೇಳ್ತಾ ಇಲ್ವಲ್ಲ. ದುಡ್ಡು ಖರ್ಚಾಗತ್ತೆ ಅಂತ ಕಲಗಚ್ಚಿನ ಕಾಫಿ ಕುಡಿಯೋದಕ್ಕೆ ನಾನು ಸಿದ್ಧವಾಗಿಲ್ಲ. ಈ ಮನೆಯಲ್ಲಿ ದತ್ತನ ಮಾತಲ್ಲ, ಶಾಸನ. ವಾ, ಖರ್ಚು ನಮ್ ಲೆಕ್ಕಕ್ಕೆ ಬರಲ್ಲ ಅಂದ್ರೆ ಎಷ್ಟು ಬೇಕಾದ್ರೂ ಹಾಕ್ಬೋದು. ಅನ್ಸೂಯ ಹಾಕು, ಜಮಾಯಿಸು. ನನ್ ಸೊಸೆ ಬುದ್ಧಿಗೂ ಕೆಲಸ ಸಿಕ್ಕಿರುತ್ತೆ. ಅಡ್ವಾನ್ಸ್ ಏನನ್ನ ಇಸ್ಕೊಂಬಂದ್ಯಮ್ಮ? ಸುಮ್ನಿರಿ ಮಾವ, ನನಗೇನು ಕೆಲಸ ಸಿಕ್ಕಿಲ್ಲ. ಇಂಥವ್ರಿಗೆಲ್ಲ ಕೆಲಸ ಕೊಡೋಕೆ ಕೆಲಸ ಕೊಡೋರ್ಗ್ ಬುದ್ಧಿ ಇರಲ್ವಾ? ಇವಳಿಗೆ ಮೈ ಬಗ್ಸಿ ಕೆಲಸ ಮಾಡಕ್ ಬರಲ್ಲ, ಕೂತ್ಕೊಂಡು ಕೆಲಸ ಮಾಡೋಷ್ಟು ಬುದ್ಧಿವಂತಿಕೆ ಇಲ್ಲ. ಅಂದಮೇಲೆ ನೀನು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆನೆ ಗ್ಯಾರಂಟಿ. ಇಲ್ಲ ಮಾವ, ನಾನು ಹೊಸ ಸ್ಟ್ರಾಟಜಿ ಮಾಡ್ತಿದ್ದೀನಿ. ಕೆಲಸನೇ ಮಾಡದೆ ದುಡ್ಡು ಮಾಡೋದು ಹೇಗೆ ಅಂತ ಯೋಚಿಸ್ತಿದ್ದೀನಿ. ಯಾರಾದ್ರೂ 2 ಕೋಟಿ ಬೀಳ್ಸ್ಕೊಂಡು ಹೋಗಿ ಅದು ನನಗೆ ಸಿಕ್ಕಿದ್ರೆ ಹೇಗೆ ಅಂತ ಯೋಚನೆ ಮಾಡ್ತಿದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.